ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ರಾಯರ ಕೃಪೆಯಿಂದ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ರಾಯರು ನಿಮ್ಮೆಲ್ರಿಗೂ ಸುಖ, ಶಾಂತಿ, ನೆಮ್ಮದಿ, ಆಯುಸ್ಸು, ಆರೋಗ್ಯ, ಭಾಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೇಳ್ಕೊತೀನಿ. ನಾವು ಕಷ್ಟದಲ್ಲಿರಬೇಕಾದ್ರೆ ನಾವು ಯಾರನ್ನ ಒಳ್ಳೇದಾಗಲಿ ಅಂತ ಕೇಳ್ಕೊತೀವಿ. ಯಾರ ಮುಂದೆ ನಮಗೆ ಒಳ್ಳೇದಾಗ್ಲಪ್ಪ ಅಂತ ಕೇಳ್ಕೊತೀವಿ? ದೇವ್ರುಗಳಲ್ವ. ದೇವ್ರು ಬಿಟ್ಟು ಬೇರೆ ಯಾರ ಹತ್ರನಾದರೂ ನಮ್ಗೆ ಒಳ್ಳೇದಾಗಲಿ ಅಂತ ಕೇಳ್ತೀವ? ಇಲ್ಲ. ಕಷ್ಟ ಬಂದಾಗ ನಾವು ಕೇಳೋ ಅಂಥದ್ದೇ ದೇವ್ರುಗಳ ಮುಂದೆ ಕೂತ್ಕೊಂಡು, ನಮಗೆ ಒಳ್ಳೇದು ಮಾಡೋ ತಂದೆ, ಏನಕ್ಕಿಷ್ಟು ಕಷ್ಟ ಕೊಡ್ತಾ ಇದೆಯಾ? ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ, ನನಗೇನಕ್ಕಿಷ್ಟೋ ಕಷ್ಟ ಕೊಡ್ತಾ ಇದ್ದೀರಾ ಅಂತ ನಾವು ದೇವ್ರ ಮುಂದೆ ಕೂತ್ಕೊಂಡು ಕೇಳ್ಕೊತೀವಿ. ಅದೇ ರೀತಿ ಜನದ ಹತ್ರ ಕೇಳೋಕ್ಕಾಗುತ್ತಾ? ನನಗೆ ಒಳ್ಳೇದಾಗ್ತಿಲ್ಲ, ನನಗೆ ಕೆಟ್ಟದಾಗ್ತಿದೆ, ನಾನು ಏನೇ ಒಂದು ಕೆಲಸ ಕಾರ್ಯ ಮಾಡಬೇಕಾದ್ರೂ ನನಗೆ ತುಂಬ ಲಾಸ್ ಅನ್ನೋದಾಗ್ತಿದೆ, ನನಗೆ ಒಳ್ಳೇದಾಗ್ತಿಲ್ಲ, ನನಗೆ ಒಳ್ಳೇದು ಮಾಡು ಅಂತ ಜನದ ಹತ್ರ ಹೋಗಿ ಕೇಳೋಕ್ಕಾಗುತ್ತಾ? ಇಲ್ಲ. ಯಾರು ಅಷ್ಟೇ ಜನದ ಹತ್ರ ಹೋಗಿ ನಮ್ಗೆ ಒಳ್ಳೇದಾಗಲಿ ಅಂತ ಯಾರೂ ಕೇಳೋದಿಲ್ಲ. ದೇವ್ರ ಮುಂದೆನೇ ಕೂತ್ಕೊಂಡು ನಾವು ದೇವತೆಗಳನ್ನ ಏನಕ್ಕಿಷ್ಟು ಕಷ್ಟ ಕೊಡ್ತಾ ಇದೆಯಾ? ನಾನು ನಂಬಿದ್ದಂಥ ದೇವರು ನನಗೆ ಕಷ್ಟ ಕೊಡ್ತಿದ್ದೀರಲ್ಲ ನೀವು ಅಂತ ಅಂದ್ಬಿಟ್ಟು ನಾವು ದೇವ್ರ ಹತ್ರ ನಮ್ಮ ಕಷ್ಟ, ಸುಖ, ದುಃಖ, ನೋವು ಎಲ್ಲನೂ ಸಹ ದೇವ್ರ ಹತ್ರ ಹೇಳ್ಕೊತೀವಿ. ಜನದ ಹತ್ರ ಹೇಳ್ಕೊಂಡ್ರೆ ಏನು ಪ್ರಯೋಜನ ಆಗೋದಿಲ್ಲ. ಆದರೆ ದೇವ್ರ ಹತ್ರ ಹೇಳ್ಕೊಂಡ್ರೆ ನಮಗೆ ಅನುಗ್ರಹ ಮಾಡ್ತಾರೆ, ನಮಗೆ ಒಳ್ಳೇದಾಗುವಂಥದ್ದು. ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ದೇವ್ರ ಆಶೀರ್ವಾದ ಇಲ್ದಿರ ಯಾವ ಮನುಷ್ಯನೂ ಅಷ್ಟೇ ಭೂಮಿ ಮೇಲೆ ಬದುಕಿರೋದಿಲ್ಲ. ದೇವ್ರ ಆಶೀರ್ವಾದ ಇರಬೇಕು, ದೇವ್ರ ಕರುಣೆ ಇರಬೇಕು, ದೇವ್ರ ಅನುಗ್ರಹ ಇದ್ರೆ ಮಾತ್ರ ಒಬ್ಬ ಮನುಷ್ಯ ಬದುಕಿರೋಕ್ಕಾಗೋದು. ದೇವರು ಅನುಗ್ರಹ ಇಲ್ಲ ಅಂತಂದರೆ ಆ ಮನುಷ್ಯ ಭೂಮಿ ಮೇಲೆ ಬದುಕೋಕ್ಕಾಗೋದಿಲ್ಲ ಅಲ್ವಾ? ಇದು ಪ್ರತಿಯೊಬ್ಬರಿಗೂ ಗೊತ್ತಿರೋ ಅಂಥದ್ದೇ. ಇದು ಜನದ ಅನುಗ್ರಹ ಇಲ್ದಿರ, ಜನದ ಪ್ರೀತಿ ವಾತ್ಸಲ್ಯ ಇಲ್ದಿರ ನಾವು ಬದುಕ್ಬೋದು. ಆದರೆ ದೇವರ ಆಶೀರ್ವಾದ ಇಲ್ದಿರ, ದೇವರು ಪ್ರೀತಿ ಇಲ್ದಿರ ನಾವು ಬದುಕೋಕ್ಕಾಗೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ದೇವ್ರ ಅನುಗ್ರಹ ಇರಬೇಕು. ಅದರಲ್ಲೂ ರಾಯರ ಅನುಗ್ರಹ ಇದ್ರಂತೂ ಅವ್ರ ಜೀವನನೇ ಬದಲಾಯಿಸ್ತಾರೆ. ರಾಯರು ಎಷ್ಟು ಜನಕ್ಕೆ ಒಳ್ಳೇದು ಮಾಡಿದ್ದಾರೆ, ಎಷ್ಟು ಜನಕ್ಕೆ ಜೀವನ ಕಟ್ಕೊಟ್ಟಿದ್ದಾರೆ. ಹಿಂದೆ ಎಲ್ಲ ರಾಯರನ್ನ ಜಾಸ್ತಿ ಯಾರು ಪೂಜೆ ಮಾಡ್ತಿರ್ಲಿಲ್ಲ. ನನಗೆ ಗೊತ್ತಿದ್ದಾಗೆ ನಾನು ಚಿಕ್ಕನಿಂದ ನೋಡ್ತಾ ಇದ್ದೀನಿ. ಮುಂಚೆ ಎಲ್ಲ ರಾಯರನ್ನ ಜಾಸ್ತಿ ಪೂಜೆ ಮಾಡ್ತಿರ್ಲಿಲ್ಲ. ರಾಯರ ಮಠ ಎಲ್ಲಿ ಇದೆಯೋ ಅಲ್ಲಿ ಎಲ್ಲ ಮುಂಚೆ ಎಲ್ಲ ಇರಲಿಲ್ಲ. ಇವಾಗ ರಾಯರ ಮಠನೂ ಅಷ್ಟೇ ಜಾಸ್ತಿ ಆಗಿದೆ. ರಾಯರು ನಂಬೋ ಅಂಥ ಜನಗಳು ಅಷ್ಟೇ ಜಾಸ್ತಿ ಆಗಿದ್ದಾರೆ. ಯಾವ ದೇವಸ್ಥಾನಗಳಿಗೆ ಹೋಗಲಿ ಅಷ್ಟು ಜನ ಅನ್ನೋದು ಬರೋದಿಲ್ಲ. ಆದರೆ ರಾಯರ ಮಠಕ್ಕಂತೂ ಅಷ್ಟು ಜನ ಹೋಗ್ತಿದ್ದಾರೆ. ಇನ್ನು ಮಂತ್ರಾಲಯ ತಗೊಳ್ಳೋದಾಯಿತು ಅಂತಂದರೆ ಪ್ರತಿದಿನವೂ ಅಷ್ಟೇ ಅಷ್ಟು ರಶ್ ಅನ್ನೋದಿರುತ್ತೆ, ಅಷ್ಟು ಕ್ರೌಡ್ ಅನ್ನೋದಿರುತ್ತೆ. ಏನಕ್ಕೋಸ್ಕರ ಹೋಗ್ತಾರೆ? ರಾಯರು ಒಳ್ಳೇದು ಮಾಡ್ತಾರೆ, ರಾಯರ ಅನುಗ್ರಹ ಎಲ್ರಿಗೂ ಸಹ ಇದ್ದೇ ಇರುತ್ತೆ, ನಮ್ಗೆ ಒಳ್ಳೇದಾಗುತ್ತೆ ಅಂತಲೇ ಎಲ್ಲರೂ ನಂಬಿಕೆ ಇಟ್ಟು ಮಂತ್ರಾಲಯಕ್ಕಾಗಲಿ ರಾಯರ ಮಠಕ್ಕಾಗಲಿ ಹೋಗೋವಂಥದ್ದು. ಇನ್ನು ಮನೆಯಲ್ಲೇ ಪೂಜೆ ಮಾಡೋದಾಯಿತು ಅಂತಂದರೆ ಅದನ್ನು ಹೇಳೋಕ್ಕೆ ಆಗೋದಿಲ್ಲ. ಪ್ರತಿಯೊಬ್ಬರು ಅಷ್ಟೇ ಎಷ್ಟು ಚೆನ್ನಾಗಿ ಎಷ್ಟು ಭಕ್ತಿಯಿಂದ ಮನೆಯಲ್ಲಿ ಪೂಜೆ ಮಾಡ್ತಾರೆ ಅಂತಂದರೆ ಅದು ಮಾಡೋದು ರಾಯರಿಗೆ ಇಷ್ಟ ಆಗುತ್ತೆ. ಪ್ರತಿಯೊಬ್ಬರು ಮನಸ್ಸಲ್ಲೂ ಅಷ್ಟೇ ರಾಯರನ್ನ ಆರಾಧಿಸ್ತಿರ್ತಾರೆ. ರಾಯರ ಆಶೀರ್ವಾದ ಇಲ್ದಿರ ಯಾರಿಗೂ ಅಷ್ಟೇ ಒಳ್ಳೇದಾಗೋದಿಲ್ಲ. ಈಗ ನಾವು ಬೇರೆ ದೇವ್ರ ಹತ್ರ ಹೋಗ್ಬಿಟ್ಟು ನಮ್ಗೆ ಒಳ್ಳೇದಾಗಲಿ ತಂದೆ ಅಂತ ನಾವು ಕೇಳ್ಕೊತೀವಿ. ಆದರೆ ತಕ್ಷಣ ಒಳ್ಳೇದು ಮಾಡೋದಕ್ಕೆ ದೇವ್ರುಗಳು ಸಹ ಹಿಂದೆ ಮುಂದೆ ನೋಡ್ತಾರೆ. ಏಕೆ ಅಂತಂದರೆ ನಮಗೆ ಟೈಮ್ ಚೆನ್ನಾಗಿಲ್ಲ ಅಂತಂದರೆ ದೇವ್ರುಗಳು ಅಷ್ಟೇ ಒಳ್ಳೇದು ಮಾಡೋದಕ್ಕೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ನಮ್ಗೆ ಒಳ್ಳೆ ಕಾಲ ಬಂದಾಗ ನಮ್ಗೆ ಅನುಗ್ರಹ ಮಾಡ್ತಾರೆ. ಆದರೆ ರಾಯರು ಆ ರೀತಿಯಲ್ಲ, ಕೆಟ್ಟವ್ರಿಗೂ ಸಹ ಒಳ್ಳೇದು ಮಾಡೋ ಅಂಥದ್ದೇ. ರಾಯರು ಯಾರಿಗೂ ಅಷ್ಟೇ ಕೆಟ್ಟದ್ದು ಬಯಸೋದಿಲ್ಲ, ಕೆಟ್ಟದ್ದು ಮಾಡೋದಿಲ್ಲ. ಎಂಥ ಮೋಸಗಾರನಿಗಾಗಲಿ, ಕೊಲೆಗಾರನಿಗಾಗಲಿ, ದರೋಡೆ ಮಾಡೋನಿಗಾಗಲಿ ಅಂಥವ್ರಿಗೆಲ್ಲ ಕರುಣೆ ತೋರಿಸಿ ರಾಯರು ಅನುಗ್ರಹ ಮಾಡ್ತಾರೆ. ಅಂಥವ್ರನ್ನೆಲ್ಲ ತಿದ್ದಿ ಬುದ್ಧಿ ಒಳ್ಳೆ ದಾರಿಗೆ ತೊಗೊಂಡು ಬರ್ತಾರೆ ನನ್ನ ರಾಯರು. ಅವರು ಕೇಳಿದ್ದಂಥ ವರನ ರಾಯರು ಕೊಟ್ಟು ಅವ್ರನ್ನೂ ಒಬ್ಬ ಒಳ್ಳೆ ಮನುಷ್ಯನಾಗಿ ರಾಯರು ಮಾಡ್ತಾರೆ ಅಲ್ವಾ? ಇದರಲ್ಲಿ ಎರಡು ಮಾತಿಲ್ಲ. ರಾಯರು ಅಂತಂದ್ರೇ ಅಪಾರ ನಂಬಿಕೆ. ಪ್ರತಿಯೊಬ್ಬರಿಗೂ ಅಷ್ಟೇ ರಾಯರ ಮೇಲೆ ಭಕ್ತಿ ಜಾಸ್ತಿ, ಭಾವ ಜಾಸ್ತಿ. ರಾಯರಿಗೆ ಅದೇ ರೀತಿ ಎದುರ್ಕೊಳ್ಳೋದು ಜಾಸ್ತಿ. ಏಕೆಂತಂದರೆ ನಾವು ಬೇರೆ ದೇವಸ್ಥಾನಕ್ಕೆ ಹೋಗೋದ್ರಿಂದ ಕೆಲವು ತಪ್ಪುಗಳನ್ನ ಮಾಡ್ತೀವಿ ನಾವು. ಆದರೆ ರಾಯರಿಗೆ ಆ ರೀತಿ ತಪ್ಪುಗಳು ಮಾಡೋಕ್ಕಾಗೋದಿಲ್ಲ. ರಾಯರು ಯತಿಗಳು, ಅವರು ಮೈಲ್ಗೆ ಮಡಿ ಇದನ್ನು ಸ್ವಲ್ಪ ಪಾಲಿಸೋವಂಥವ್ರು ರಾಯರು. ಹಂಗಾಗಿ ರಾಯರು ಏನೇನು ಸಹ ಕೇಳೋದಿಲ್ಲ. ನೀನು ಭಕ್ತಿಯಿಂದ ನೀನು ಒಂದು ತುಳಸಿ ದಳ ಇಟ್ಟು ಒಂದು ಗ್ಲಾಸ್ ನೀರಿಟ್ಟು ನೀನು ನನ್ನ ಸೇವೆ ಮಾಡೋ, ನೀನು ನಿನ್ನ ಭಕ್ತಿಗೆ ನಾನು ಒಲಿತೀನಿ. ನಿನ್ನಲ್ಲಿ ಕೇಳೋದೇನು ನಾನು? ನೀನು ಒಳ್ಳೆ ಮನಸ್ಸು, ನೀನು ಒಳ್ಳೆ ಮನಸ್ಸಿಂದ ನನ್ನ ಪ್ರಾರ್ಥನೆ ಮಾಡಿಕೊಂಡು ಒಂದು ಸೇವೆ ಅಂತ ಮಾಡಿದ್ರು ಸಾಕು, ಅಂಥವ್ರಿಗೆಲ್ಲ ರಾಯರು ಅನುಗ್ರಹ ಮಾಡ್ತೀನಿ ಅಂತ ರಾಯರು ಹೇಳೋವಂಥದ್ದು. ನಾವು ಬೇರೆ ದೇವಸ್ಥಾನಗಳಿಗೆ ಹೋಗಿ ಹರಕೆ ಕೊಡ್ತೀನಿ, ಅಪ್ಪ ನೀನು ಉಂಡಿಗೆ ದುಡ್ಡು ತಂದು ಹಾಕ್ತೀನಿ, ನನಗೆ ಒಳ್ಳೇದು ಮಾಡು, ನಾನು ಅಂದ್ಕೊಂಡಿರೋ ಕೆಲಸ ನೀನು ಈಡೇರಿಸ್ಕೊಡು ಅಂತ ನಾವು ಕೇಳ್ತೀವಿ. ಆದರೆ ರಾಯರ ಹತ್ರ ಯಾರೂ ಸಹ ಆ ರೀತಿ ಕೇಳೋದಿಲ್ಲ. ನಿನಗೆ ದುಡ್ಡು ತಂದು ಹಾಕ್ತೀನಿ ನಿನ್ನ ಉಂಡಿಗೆ, ನಿನಗೆ ಚಿನ್ನ ಬೆಳ್ಳಿ ಮಾಡಿಸ್ಕೊಡ್ತೀನಿ ಅಂತ ಯಾರೂ ಕೇಳೋದಿಲ್ಲ. ಅವ್ರಿಗೆ ಭಕ್ತಿಯಿಂದ ಮಾಡಿಸ್ಕೊಟ್ರೆ ಅವ್ರ ಪ್ರೀತಿಯಿಂದ ಇಸ್ಕೊತಾರೆ ಅಷ್ಟೇ. ಆದರೆ ರಾಯರು ಮಾತ್ರ ಆ ರೀತಿ ಯಾರಿಗೂ ಅಷ್ಟೇ ಕೇಳೋದಿಲ್ಲ. ಇದರಲ್ಲಿ ಎರಡು ಮಾತಿಲ್ಲ. ರಾಯರು
ಪ್ರತಿಯೊಬ್ಬ ಮನುಷ್ಯನಿಗೂ ಅಷ್ಟೇ ನೀನು ಕೊಟ್ಟರೆ ಮಾತ್ರ ನಾನು ಕೊಡ್ತೀನಿ ಅಂತ ರಾಯರು ಯಾವತ್ತೂ ಅಷ್ಟೇ ಹೇಳೋದಿಲ್ಲ. ರಾಯರು ಪ್ರತಿಯೊಬ್ಬರಿಗೂ ಅನುಗ್ರಹ ಮಾಡೋ ಅಂಥದ್ದು. ಒಳ್ಳೆ ಮನಸ್ಸು ಕೇಳೋದು ರಾಯರು. ನೀನು ಒಳ್ಳೆ ಮನಸ್ಸಿನಿಂದ ನನ್ನ ಬೇಡು, ನಿನ್ನ ಮನಸ್ಸಲ್ಲಿ ಕಲ್ಮಶ ಇರ್ದಿರ, ಯಾರಿಗೂ ಮೋಸ ಮಾಡ್ದಿರ, ಯಾರ ಸೊತ್ತಿಗೂ ನೀನು ಆಸೆ ಪಡ್ದಿರ, ನೀನು ನಿಯತ್ತಾಗಿ ಧರ್ಮವಾಗಿ ನೀನು ಪಾಲಿಸ್ದೆ ಅಂತ ಅನ್ನೋದಾಯಿತು ಅಂತಂದರೆ ನಿನಗೆ ನಾನು ಅನುಗ್ರಹ ಮಾಡ್ತೀನಿ ಅಂತ ರಾಯರು ಹೇಳೋದು. ರಾಯರು ಇಷ್ಟನ್ನೇ ಕೇಳೋದು, ನಮಗೆ ಮಾರ್ಗಟ್ಲೆ ನೀನು ಹೂವು ಹಾಕು, ಮೃಷ್ಟನ ಭೋಜನ ಮಾಡಿಡು ಅಂತ ಯಾವತ್ತೂ ಅಷ್ಟೇ ರಾಯರು ಕೇಳೋದಿಲ್ಲ. ರಾಯರು ಕೇಳೋದೇನು, ನಿನ್ನಲ್ಲಿ ಒಳ್ಳೆ ಮನಸ್ಸಿಂದ ನೀನು ನನ್ನ ಪ್ರಾರ್ಥನೆ ಮಾಡಿ ಒಂದು ಸೇವೆ ಮಾಡಿದ್ರೆ ಸಾಕು, ನಾನು ನಿನಗೆ ಅನುಗ್ರಹ ಮಾಡ್ತೀನಿ ಅಂತ ರಾಯರು ಹೇಳೋ ಅಂಥದ್ದು. ಯಾಕಪ್ಪ ಈ ಮಾತುಗಳನ್ನೆಲ್ಲ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವರು ಒಬ್ಬರು ನನಗೆ ಪರಿಚಯ ಇರೋವಂಥವ್ರು ತುಂಬ ಕಷ್ಟದಲ್ಲಿದ್ದರು. ಅವರು ಯಾರನ್ನೋ ನಂಬಿ ಒಂದು 50,000 ದುಡ್ಡು ಕೊಟ್ಬಿಟ್ಟಿದ್ರು ಅವರು. ಆದರೆ ಸುಮಾರು ವರ್ಷಗಳಾಗಿತ್ತು, ಅವರು ದುಡ್ಡು ಕೊಡ್ತಾ ಇರಲಿಲ್ಲ. ತುಂಬ ಲಾಸ್ ಅನ್ನೋದು ಅವ್ರು ಅನುಭವಿಸ್ತಾ ಇದ್ರು. ಅವರು ನಾನು ಬೇರೆಯವ್ರ ಹತ್ರದಿಂದ ದುಡ್ಡು ಇಸ್ಕೊಟ್ಟಿದ್ದೀನಿ, ಅವ್ರಿಗೆ ತುಂಬ ಕಷ್ಟ ಆಯಿತು, ಹಂಗಾಗಿ ಅವ್ರಿಗೆ ಇಸ್ಕೊಟ್ಟಿದ್ದೆ. ಈಗ ಸುಮಾರು 2-2.5 ವರ್ಷ ಆಯಿತು ನಾನು ದುಡ್ಡು ಕೊಟ್ಟು 50,000 ದುಡ್ಡನ್ನ ಅವರು ನನಗೆ ಕೊಡ್ತಾ ಇಲ್ಲ. ತಿಂಗಳ ಇಷ್ಟಿಷ್ಟು ಕೊಡ್ರಿ ಅಂತ ಕೇಳಿದ್ರು ಸಹ ಕೊಡ್ತಾ ಇಲ್ಲ, ನನ್ನ ಜೊತೆ ಮಾತಾಡ್ತಾನೂ ಇಲ್ಲ. ದುಡ್ಡು ಕೇಳೋಕೆ ಹೋದರೆ ಗಲಾಟೆ ಮಾಡ್ತಾರೆ. ಮತ್ತು ದುಡ್ಡು ಕೊಟ್ಟಿದ್ದಕ್ಕೆ ನಿನಗೆ ಪ್ರೂಫ್ ಏನಿದೆ, ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ನಾನು ಸಾಲ ಕೊಟ್ಟಿರೋರು ಆ ರೀತಿ ಸಾಲ ಕೇಳೋಂಗಿಲ್ಲ, ಕೇಳಿದ್ರೆ ಕಂಪ್ಲೇಂಟ್ ಕೊಡ್ತೀನಿ ನಾನು ಅಂತ ಅವ್ರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಂಥವ್ರು ಅವರು ನನ್ನ ಹತ್ರ ಯಾವಾಗಲೂ ಸಹ ಹೇಳ್ತಿದ್ರು, ಈ ಥರ ಹೇಳ್ತಿದ್ದಾರೆ, ಯಾರಿಗೂ ಸಹ ಒಳ್ಳೇದು ಮಾಡೋದಕ್ಕೆ ಹೋಗಬಾರ್ದು. ನಾವು ಅವ್ರ ಕಷ್ಟದಲ್ಲಿದ್ದಾರೆ ಅಂತ ನಾವು ಹೇಗೋ ದುಡ್ಡನ್ನ ಅಡ್ಜಸ್ಟ್ ಮಾಡಿ ಕೊಟ್ವಲ್ಲ, ಆದರೆ ಅವ್ರ ಕಷ್ಟ ಎಲ್ಲ ತೀರಿದ ನಂತರ ನಮಗೆ ದುಡ್ಡು ಕೊಡಬೇಕಲ್ವ. ಅವರು ಒಂದು ನಿಯತ್ತು ಅನ್ನೋದಿಲ್ದಿರ ನನ್ನ ಹತ್ರ ರೂಢಾಗಿ ಮಾತಾಡ್ತಾರೆ, ನನ್ನ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳ್ತಾರೆ. ನಾನು ಇವಾಗ ಏನು ಮಾಡಲಿ, ಮನೇಲಿ ಗೊತ್ತಾದರೆ ನನ್ನ ಬಿಡ್ತಾರಾ ಅಂತ ಅವರು ತುಂಬ ನನ್ನ ಹತ್ರ ಯಾವಾಗಲೂ ಸಹ ಹೇಳ್ಕೊತಿದ್ರು. ಅವರು ರಾಯರ ಪೂಜೆ ಮಾಡ್ತಿರ್ಲಿಲ್ಲ. ನಾನು ಹೇಳಿದೆ, ನೀವು ರಾಯರ ಪೂಜೆ ಮಾಡಿ, ನೀವು ರಾಯರ ಹತ್ರ ಒಂದು ಬೇಡಿಕೆ ಇಡಿ, ನೋಡೋಣ ರಾಯರಿಂದನಾದರೂ ನಿಮ್ಗೆ ಒಳ್ಳೇದಾಗ್ಬೋದು, ಮತ್ತು ನಿಮ್ಮ ಹಣ ನಿಮಗೆ ಬರ್ಬೋದು ಅಂತ ನನಗನ್ಸುತ್ತೆ. ರಾಯರ ಪೂಜೆ ಮಾಡಿ, ರಾಯರ ಸೇವೆ ಮಾಡಿ ನೀವು ಅಂತ ಹೇಳಿದೆ ನಾನು. ಅವ್ರಿಗೆ ಗೊತ್ತಿರಲಿಲ್ಲ, ಅವ್ರು ರಾಯರ ಪೂಜೆ ಮಾಡ್ತಿರಲಿಲ್ಲ. ಆದರೆ ಈ ದುಡ್ಡುಗೋಸ್ಕರ ಬೇರೆ ದೇವ್ರುಗಳಿಗೆಲ್ಲ ಹೋಗಿ ಅವರು ಹರಕೆನೂ ಸಹ ಕಟ್ಕೊಂಡಿದ್ದಾರೆ. ನನ್ನ ದುಡ್ಡು ನನಗೆ ಬಂದುಬಿಟ್ರೆ ನಿನ್ನ ಉಂಡಿಗೆ ಇಷ್ಟು ಹಣ ತಂದಾಕ್ತೀನಪ್ಪ ಅಂತ 2 ವರ್ಷದಿಂದನೂ ಅಷ್ಟೇ ಆ ಎಲ್ಲ ದೇವ್ರುಗಳಿಗೂ ಹೋಗಿದ್ದಾರೆ. ಆದರೆ ಅವ್ರಿಗೆ ದುಡ್ಡನ್ನ ಕೊಡ್ತಾ ಇರಲಿಲ್ಲ. ಅವರು ತುಂಬಾ ನೋವು ಪಡ್ತಿದ್ರು. ಅವರು ನನ್ನನ್ನು ಕೇಳಿದ್ರು, ನನಗೆ ಗೊತ್ತಿದ್ದಷ್ಟು ಹೇಳಿದೆ, ನೀವು ನೋಡೋಣ ರಾಯರ ಪೂಜೆ ಮಾಡಿ, ರಾಯರಿಗೆ ಸೇವೆ ಮಾಡಿ, ವಾರ ಮಠಕ್ಕೆ ಹೋಗಿ, ನಿಮ್ಗೆ ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗಿ, ನೀವು ಮನೆಯಲ್ಲೇ ರಾಯರ ಫೋಟೋನ ತಂದಿಟ್ಕೊಂಡು ಗುರುವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡಿ ರಾಯರ ಹತ್ರ ನಿಮ್ಮ ಬೇಡಿಕೆ ಇಡಿ. ನಿಮ್ಮ ಹಣ ನಿಮಗೆ ಬಂದರೆ ನಾನು ನಿನ್ಗೆ ಏನಾದರೂ ಒಂದು ನನ್ನ ಕೈಲಾದಷ್ಟು ಸೇವೆ ನೀನು ಮಾಡ್ತೀನಪ್ಪ ಅಂತ ನೀವು ಕೇಳ್ಕೊಳ್ಳಿ. ಭಕ್ತಿಯಿಂದ ರಾಯರಿಗೆ ನೀವು ಒಂದು ಸೇವೆ ಅಂತ ಮಾಡಿ ಅಂತ ನಾನು ಹೇಳಿದೆ. ಅವರು ಸರಿ ಆಯಿತು ನೋಡೋಣ, ಇದನ್ನು ಮಾಡೇ ಬಿಡೋಣ ಅಂತಂದ್ಬಿಟ್ಟು ಅವ್ರೇನು ಮಾಡಿದ್ರು, ಒಂದು ಫೋಟೋ ತೊಗೊಂಡ್ರು. ಅವರು ಫೋಟೋ ತೊಗೊಂಡು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಅವ್ರು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ ಎಷ್ಟು ತಿಂಗಳಾಯಿತು ಅಂತಂದರೆ ಜಸ್ಟ್ ಒಂದು 3-3.5 ತಿಂಗಳಾಯಿತು ಅಷ್ಟೇ. ಆದರೆ ಅವ್ರಿಗೆ 2.5 ವರ್ಷದಿಂದ ಕೊಡ್ದಿದ್ದಂಥದ್ದು ಅವರು ದುಡ್ಡನ್ನ ಅವ್ರಿಗೆ ಫೋನ್ ಮಾಡಿ, ನಿಮ್ಮ ದುಡ್ಡು ನಾನು ಕೊಡ್ತೀನಿ ಬನ್ನಿ ಅಂತ ಹೇಳಿ ಮೊನ್ನೆ ಅವ್ರಿಗೆ ದುಡ್ಡು ಕೊಟ್ಟಿದ್ದಂಥದ್ದು. ಅವರು ನನಗೆ ನಿನ್ನೆ ಹೇಳಿದ್ರು, ನನಗೆ ಈ ರೀತಿ ನೀವು ಹೇಳ್ದಾಗೆ ನಾನು ರಾಯರು ಪೂಜೆ ಮಾಡಿದೆ ಮತ್ತು ವ್ರತನೂ ಮಾಡಿದೆ, ನೀವು ಹೇಳ್ಕೊಟ್ಟಾಗೆ ನನಗೆ ಅವರೇ ಫೋನ್ ಮಾಡಿ ನಿಮ್ಮ ದುಡ್ಡು ನಿಮಗೆ ರೆಡಿಯಾಗಿದೆ ಬನ್ನಿ ಇಸ್ಕೊಂಡೋಗಿ ಅಂತ ಕೊಟ್ಟರು. ನನಗೆ ತುಂಬ ಖುಷಿ ಆಯಿತು. ನಾನು ರಾಯರನ್ನ 100ಕ್ಕೆ 100ರಷ್ಟು ನಾನು ನಂಬ್ತೀನಿ. ಇನ್ನು ನನ್ನ ಜೀವ ಇರೋ ತನಕನೂ ಅಷ್ಟೇ ರಾಯರು ನನ್ನನ್ನು ಮರೆಯೋದಿಲ್ಲ. ವಾರ ಏನೇ ಕಷ್ಟ ಬರಲಿ, ನನಗೆಷ್ಟೇ ಇದಾಗಲಿ, ನನಗೆ ಕಷ್ಟ ಆಗಲಿ, ನಾನು ರಾಯರು ಪೂಜೆ ಮಾಡ್ತೀನಿ, ವಾರ ಮಠಕ್ಕೂ ಹೋಗ್ತೀನಿ, ನನಗೆ ಸಾಧ್ಯವಾದರೆ ಮಂತ್ರಾಲಯಕ್ಕೆ ಹೋಗ್ತೀನಿ. ಈಗ ನನಗೆ ದುಡ್ಡು ಬಂದಿದೆಯಲ್ವ, ನಾನು ಅದೇ ದುಡ್ಡಿಂದ ನಾನು ಮಂತ್ರಾಲಯಕ್ಕೆ ಒಂದ್ಸತಿ ನಮ್ಮ ಫ್ಯಾಮಿಲಿ ಎಲ್ಲರೂ ಸಹ ಒಂದ್ಸತಿ ಮಂತ್ರಾಲಯಕ್ಕೆ ಹೋಗಿ ರಾಯರಿಗೆ ಸೇವೆ ಮಾಡಿ ನಾನು ಬರ್ತೀನಿ ಅಂದರು. ನನಗೆ ತುಂಬ ಖುಷಿ ಆಯಿತು ನೀವೇನು ಅಂದ್ಕೊಂಡಿದ್ದೀರೋ ಅದನ್ನು ರಾಯರಿಗೆ ಒಂದು ಸೇವೆನದು ಸಲ್ಲಿಸಿ ಅಂತ ನಾನು ಹೇಳಿದೆ. ಅವ್ರು ಕೇಳಿದ್ರು, ರಾಯರಿಗೆ ಏನು ಕೊಡ್ಬೋದು ನಮ್ಮಿಂದ, ನನ್ನ ಖುಷಿಗೋಸ್ಕರ ನಾನು ಏನಾದರೂ ಕೊಡಬೇಕು ಅನಿಸುತ್ತೆ ಅಂದರು. ನಾನು ಹೇಳಿದೆ ಅದಕ್ಕೆ, ನಿಮಗೆ ರಾಯರು ಮಠದಲ್ಲಿ ಅನ್ನದಾನ ಎಲ್ಲ ಮಾಡ್ತಾರಲ್ಲ, ಅಲ್ಲಿಗೆ ಸ್ವಲ್ಪ ಅಕ್ಕಿ ಬೆಲ್ಲ ತೊಗೊಂಡೋಗಿ ಕೊಡಿ, ಅಷ್ಟೇ ರಾಯರು ಕೇಳೋ ಅಂಥದ್ದು, ಇನ್ನೇನು ಸಹ ಕೇಳೋದಿಲ್ಲ ರಾಯರು.
ನೀವು ವಾರ ಹೋಗ್ತಿರಲ್ಲ, ನಿಮ್ಗೆ ಸಾಧ್ಯವಾದರೆ ತುಳಸಿ ತೊಗೊಂಡೋಗಿ, ಇಲ್ಲ ಹೂ ತೊಗೊಂಡೋಗಿ, ಇಲ್ಲ ಅಭಿಷೇಕ ಮಾಡ್ತಾರಲ್ಲ ಅಲ್ಲಿಗೆ ಹಾಲು ಮೊಸರು ತೊಗೊಂಡೋಗಿ ಕೊಡಿ, ತುಂಬ ಒಳ್ಳೆಯದಾಗುತ್ತೆ ಅಂತ ನಾನು ಹೇಳಿದೆ. ಸರಿ ಆಯಿತು, ನಾನು ಅದೇ ರೀತಿ ಮಾಡ್ತೀನಿ ಅಂತ ಅವ್ರು ಹೇಳಿದ್ರು. ಈಗ ನಾಳೆ ಗುರುವಾರ ಅಂದರೆ ನಾಳೆ ಅವರು ರಾಯರ ಮಠಕ್ಕೆ ಅಕ್ಕಿ ಮತ್ತು ಬೆಲ್ಲ ಮತ್ತು ಹಾಲು ಮೊಸರು ಎಲ್ಲನೂ ಸಹ ತೊಗೊಂಡೋಗಿ ನಾನು ಕೊಡ್ತೀನಿ ಅಂತ ಹೇಳಿದ್ರು. ಹಾಗೆ ಪ್ರತಿಯೊಬ್ಬರಿಗೂ ಅಷ್ಟೇ ರಾಯರ ಅನುಗ್ರಹ ಮಾಡ್ತಾರೆ. ಅವರು ಹಿಂದೆ ಎಲ್ಲ ರಾಯರ ಬಗ್ಗೆ ಗೊತ್ತಿರಲಿಲ್ಲ, ರಾಯರು ಪೂಜೆ ಮಾಡ್ತಿರಲಿಲ್ಲ. ಜಸ್ಟು 3-3.5 ತಿಂಗಳಾಯಿತು ಅಷ್ಟೇ ರಾಯರನ್ನ ನಂಬಿ ರಾಯರಿಗೆ ಪೂಜೆ ಮಾಡಿ ಅವ್ರ ದುಡ್ಡು ಅವ್ರಿಗೆ ಬಂದಿದ್ದಂಥದ್ದು. 2.5 ವರ್ಷದಿಂದ ಅವ್ರ ದುಡ್ಡು ಅವ್ರಿಗೆ ಕೊಡ್ತಾ ಇರಲಿಲ್ಲ. ಕೇಳೋಕ್ಕೆ ಹೋದರೆ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ, ನೀನು ಯಾರ ಹತ್ರ ಹೋಗ್ತೀಯೋ ಹೋಗು, ದುಡ್ಡು ಕೊಟ್ಟರೆ ಟಾರ್ಚರ್ ಕೊಡೋಂಗಿಲ್ಲ, ಬಲವಂತ ಮಾಡಿ ಈಸ್ಕೊಳ್ಳೋಂಗಿಲ್ಲ, ಕಂಪ್ಲೇಂಟ್ ಕೊಡ್ತೀನಿ ನಾನು ಅಂತ ಅವ್ರಿಗೆ ದಬ್ಬಾಳಿಕೆ ಮಾಡ್ತಿದ್ದಂಥವ್ರು. ಅವ್ರ ಹತ್ರ ಮಾತಾಡ್ದಿರೋ ಅಂಥವ್ರು ಅವರೇ ಫೋನ್ ಮಾಡಿ ನಿಮ್ಮ ಹಣ ನಿಮಗೆ ಕೊಡ್ತೀನಿ ಬನ್ನಿ ಇಸ್ಕೊಂಡೋಗಿ ಅಂತ ಅವ್ರು ಹೇಳಿದ್ರು. ಅಂತಂದರೆ ರಾಯರು ಶಕ್ತಿ ಇದೆಯಲ್ವ, ಅವರು ಇದಕ್ಕಿಂತ ಮುಂಚೆ ಎಲ್ಲ ದೇವ್ರುಗಳನ್ನ ನಂಬಿದ್ದಾರೆ, ಎಲ್ಲ ದೇವ್ರಿಗೂ ಹರಕೆ ಅನ್ನೋದು ಸಹ ಮಾಡ್ಕೊಂಡಿದ್ರಂತೆ ಅವರು. ಆದರೆ 2 ವರ್ಷ ಆಯಿತು ನಾನು ಈ ಥರ ಎಲ್ಲ ಹರಕೆ ಮಾಡಿಕೊಂಡು ದೇವಸ್ಥಾನಕ್ಕೆ ಎಲ್ಲ ದೇವ್ರುಗಳ ಹತ್ರನೂ ಹೋಗ್ತಿದ್ದೆ. ಆದರೆ ನನಗೆ ಒಳ್ಳೇದಾಗಿರಲಿಲ್ಲ. ರಾಯರು ನನ್ನ ಜೀವನನೇ ಬದಲಾಯಿಸಿದ್ದಾರೆ. ಬರೋದೇ ಇಲ್ಲ ಅಂದ್ಕೊಂಡಿದ್ದಂಥ ದುಡ್ಡನ್ನ 50,000 ಒಂದೇ ಸತಿ ಅವರು ನನಗೆ ಕೊಟ್ರಲ್ಲ, ನನಗೆ ತುಂಬ ಖುಷಿಯಾಯಿತು. ನನ್ನ ಜೀವ ಇರೋ ತನಕನೂ ನನ್ನ ಸಂಸಾರ, ನನ್ನ ಫ್ಯಾಮಿಲಿ ಎಲ್ಲರೂ ಸಹ ರಾಯರನ್ನ ನಂಬ್ತೀವಿ. ನಾನು ವಾರ ರಾಯರು ಪೂಜೆ ಮಾಡ್ತೀನಿ. ನೀವು ನನಗೆ ದೇವ್ರು ಸಿಕ್ತಾಗೆ ಸಿಕ್ಕಿದ್ರಿ. ನೀವು ಯಾವ ಟೈಮಲ್ಲಿ ನನಗೆ ಈ ಥರ ಹೇಳಿದ್ರೋ ಗೊತ್ತಿಲ್ಲ, ನಿಮ್ಮ ದೇವ್ರು ಒಳ್ಳೇದು ಮಾಡಲಿ ಅಂತ ನನಗೆ ಅವ್ರು ಹೇಳಿದ್ರು. ನನ್ನ ಬಾಯಿಯಿಂದ ಏನು ಬತ್ತು ಅನ್ನೋದು ನನಗೆ ಗೊತ್ತಿಲ್ಲ, ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನು ರಾಯರೇ ಹೇಳ್ಸಿದ್ದಾರೆ. ರಾಯರು ಸೇವೆ ಮಾಡು, ನಿಮ್ಗೆ ಒಳ್ಳೇದಾಗುತ್ತೆ, ನಿನ್ನ ದುಡ್ಡು ಸಹ ನಿಮಗೆ ಬರುತ್ತೆ ಅಂತ ರಾಯರೇ ಹೇಳ್ಸಿದ್ದಾರೆ. ಏಕೆಂತಂದರೆ ಅವರು ರಾಯರು ನಂಬ್ತಾ ಇರಲಿಲ್ಲ ಅಂದರೆ ಅವ್ರು ಜಾಸ್ತಿ ರಾಯರು ಮಠಕ್ಕೆ ಹೋಗಲಿ, ರಾಯರು ಪೂಜೆ ಆಗಲಿ ಯಾವುದು ಮಾಡ್ತಾ ಇರಲಿಲ್ಲ. ಅವರು ರಾಯರನ್ನ ನಂಬಿ 3-3.5 ತಿಂಗಳಲ್ಲಿ ಇಷ್ಟು ದೊಡ್ಡ ಅಮೌಂಟು ಅವ್ರು ಕೊಟ್ಟಿದ್ದಾರೆ ಅಂತಂದರೆ ರಾಯರು ಇದ್ದಾರೆ ಅಲ್ವಾ. ಖಂಡಿತ ಪ್ರತಿಯೊಬ್ಬರಿಗೂ ಅಷ್ಟೇ ರಾಯರು ಇದ್ದೇ ಇರ್ತಾರೆ. ಆಗೋದೇ ಇಲ್ಲ ಅನ್ನೋ ಕೆಲಸನೂ ಸಹ ರಾಯರು ಮಾಡಿಕೊಡ್ತಾರೆ. ಇದರಲ್ಲಿ 2 ಮಾತಿಲ್ಲ. ಅದರಲ್ಲೂ ನಾನು ಹೇಳೋದಾಯಿತು ಅಂತಂದರೆ ನನ್ನ ಭಾಗಕ್ಕಂತೂ ರಾಯರು 100ಕ್ಕೆ 100ರಷ್ಟು ಇದ್ದಾರೆ. ನನ್ನ ಹತ್ರ ಯಾರೆಲ್ಲ ನನಗೆ ಕಷ್ಟ ಇದೆ, ಈ ಥರ ಒಂದು ಸಮಸ್ಯೆ ಇದೆ, ಆರೋಗ್ಯ ಸಮಸ್ಯೆ ಇದೆ, ಮನೆಯಲ್ಲಿ ತುಂಬ ಪ್ರಾಬ್ಲಮ್ ಇದೆ ಅಂತ ನನಗೆ ಯಾರಾದರೂ ಹೇಳಿದ್ರು ಸಾಕು, ನಾನು ಮೊದಲು ಹೇಳೋದೇ ರಾಯರು ಪೂಜೆ ಮಾಡಿ, ರಾಯರಿಗೆ ಸೇವೆ ಮಾಡಿ, ರಾಯರು ವ್ರತ ಮಾಡಿ, ನಿಮ್ಗೆ ಒಳ್ಳೆಯದಾಗುತ್ತೆ. ನಿಮ್ಗೆ ಸಾಧ್ಯವಾದರೆ 9 ವಾರ, 7 ವಾರ, 5 ವಾರ, ಇಲ್ಲ 21 ವಾರ ಈ ಥರ ಮಾಡಿ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತಲೇ ನಾನು ಎಲ್ರಿಗೂ ಸಹ ಹೇಳೋದು. ನಾನು ಯಾರಿಗೆ ಹೇಳಿದ್ದೀನೋ ಅವರು ಪೂಜೆನೂ ಮಾಡ್ತಿದ್ದಾರೆ, ಅವ್ರಿಗೆ ಒಳ್ಳೆಯದು ಸಹ ಆಗ್ತಿದೆ. ಆದರೆ ಇವ್ರಿಗೆ ತುಂಬ ಬೇಗನೆ ಅನುಗ್ರಹ ಮಾಡಿದ್ದಾರೆ ರಾಯರು. ಏಕೆ ಅಂತಂದರೆ ಅವರು ತುಂಬ ಕಷ್ಟಪಟ್ಟಿದ್ರು. ಅವರು ದುಡ್ಡನ್ನ ಅದನ್ನು ಬೇರೆ ಯಾರ ಹತ್ರ ಇಸ್ಕೊಂಡು ಕೊಟ್ಟಿದ್ರೋ, ಇಲ್ಲ ಅವ್ರದ್ದೇ ಕೊಟ್ಟಿದ್ರೋ, ಯಾರ್ದಾರ ಕೊಟ್ಟಿರಲಿ, ಅವರು 50,000 ದುಡ್ಡನ್ನ ಬೇರೆಯವ್ರ ಕಷ್ಟಕ್ಕೆ ಅಂತ ಕೊಟ್ಟಿದ್ದಾರೆ ಅಂತಂದರೆ ಅವ್ರಿಗೆಷ್ಟು ಕಷ್ಟ ಇರಬೇಕು. ಆ ದುಡ್ಡು ಬರಲಿಲ್ಲ ಅಂದರೆ ಅವರೆಷ್ಟು ನೋವೆಲ್ಲ ಅನುಭವಿಸ್ತಾರೆ. ಈಗ ಒಂದು 5,000ನ 10,000ನ ಹಾಗೆ ಬಿಟ್ಬಿಡೋಣ ಅನ್ನೋದಕ್ಕೆ 50,000 ದುಡ್ಡು ಹಾಗೆ ಬಿಡೋದಕ್ಕೂ ಆಗೋದಿಲ್ಲ. ಆದರೆ ರಾಯರು ಅವ್ರ ಕಷ್ಟನೆಲ್ಲ ನೋಡಿದರು. ಅವರು ಎಷ್ಟು ನೋವಲ್ಲಿದ್ದರು, 2.5 ವರ್ಷದಿಂದ ತುಂಬಾ ನೋವಲ್ಲಿದ್ದರು. ಎಲ್ಲ ದೇವ್ರ ಹತ್ರನೂ ಸಹ ಹೋಗಿದ್ರು, ಯಾವುದೇ ಒಂದು ಒಳ್ಳೆಯದು ಆಗಿರಲಿಲ್ಲ ಅವ್ರಿಗೆ. ಹಂಗಾಗಿ ರಾಯರು ಅವ್ರಿಗೆ ಬೇಗ ಒಳ್ಳೇದು ಮಾಡಿದ್ದಂಥದ್ದು. ಮೊದಲದಾಗಿ ರಾಯರನ್ನ ನಾವು ನಂಬೇಕಷ್ಟೇ, ನಂಬಿಟ್ರೆ ಸಾಕು, ನಮ್ಮ ಜೀವನನೇ ಬದಲಾಯಿಸ್ತಾರೆ ರಾಯರು. ಏಕೆಂತಂದರೆ ಸುಮಾರು ಜನ ಹೇಳ್ತಾರಲ್ಲ, ರಾಯರು ನಾನು ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡ್ಮೇಲೆ ತುಂಬ ನನಗೆ ಒಳ್ಳೆಯದಾಗಿದೆ, ನನಗೆ ತಿನ್ನೋದಕ್ಕೂ ಸಹ ಇರಲಿಲ್ಲ, ಇರೋದಕ್ಕೆ ಮನೆಯೂ ಇರಲಿಲ್ಲ, ಬೇರೆಯವ್ರ ಮನೇಲಿ ಇದ್ಕೊಂಡೆ ನಾನು ಜೀವನಾನ ಅದನ್ನು ಮಾಡ್ತಿದ್ದೆ. ಅವರು ಅನ್ಬಾರ್ದೆಲ್ಲ ಅಂತಿದ್ರು. ಆದರೆ ನಾನು ಅದನ್ನೆಲ್ಲ ಮನ್ಸಿಗೆ ಹಾಕ್ಕೊಳ್ದಿರ ಜೀವನ ಮುಂದುವರಿಸ್ಬೇಕಲ್ಲ, ಹಂಗಾಗಿ ಅವ್ರ ಹತ್ರ ಇದ್ಕೊಂಡು ಅವ್ರ ಮನೇಲಿ ಇದ್ಕೊಂಡು ನಾನು ಜೀವನ ಮಾಡ್ತಿದ್ದೆ. ಇವಾಗ ರಾಯರನ್ನ ನಂಬಿ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನಾನೇ ಸಪ್ರೇಟ್ ಒಂದು ಮನೆಯಲ್ಲಿ ಇದ್ದೀನಿ. ನನ್ನ ಜೀವನ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ, ಒಳ್ಳೆ ಕೆಲಸ ಇದೆ. ನಾನು 10 ಜನಕ್ಕೆ ಅನ್ನ ಹಾಕೋಷ್ಟು ಧೈರ್ಯ ಕೊಟ್ಟಿದ್ದಾರೆ, ಒಂದು ಶಕ್ತಿ ಕೊಟ್ಟಿದ್ದಾರೆ ರಾಯರು. ನಾನಿವಾಗ ರಾಯರು ಬಿಟ್ಟರೆ ನನ್ನ ಜೀವನದಲ್ಲಿ ಬೇರೆ ಏನೂ ಇಲ್ಲ ಅಂತ ಸುಮಾರು ಜನ ಹೇಳ್ತಾರೆ. ಅವ್ರು ಆ ಥರ ಎಲ್ಲ ಹೇಳ್ಬೇಕಾದ್ರೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ರಾಯರು ಎಂತೆಂಥವ್ರಿಗೆಲ್ಲ ಅನುಗ್ರಹ ಮಾಡಿದ್ದಾರೆ. ರಾಯರು ನಂಬಿದವ್ರಿಗೆ ಯಾವತ್ತೂ ಅಷ್ಟೇ ಕೈ ಬಿಡೋದಿಲ್ಲ, ಅವ್ರ ಕೈ ಹಿಡಿದು ನಡೆಸ್ತಾರೆ. ನಮ್ಗೆ ಇನ್ನೂ ಒಳ್ಳೇದಾಗ್ತಿಲ್ಲ, ತುಂಬ ಕಷ್ಟ ಇದೆ ಅಂತ ನೀವು ಹೇಳ್ತೀರಲ್ಲ, ನಿಮಗೂ ಒಳ್ಳೇದು ಮಾಡೇ ಮಾಡ್ತಾರೆ. ಆದರೆ ಕೆಟ್ಟ ಕಾಲ ಹೋಗಿ ಒಳ್ಳೆ ಕಾಲ ಬರಬೇಕು, ಆ ಕಾಲಕ್ಕೋಸ್ಕರ ನಾವು ಕಾಯಬೇಕು. ನಾವು ನಂಬಿದ್ದಂಥವ್ರನ್ನ ಯಾವತ್ತಷ್ಟೇ ರಾಯರು ಕೈ ಬಿಡೋದಿಲ್ಲ. ಇದು 100ಕ್ಕೆ 100ರಷ್ಟು ಸತ್ಯ. ಇದು ರಾಯರು ಪವಾಡ ಅಂತಂದ್ರೇ
ಅಸಾಧ್ಯವಾದ್ದು ಯಾವುದೂ ಇಲ್ಲ, ಎಲ್ಲವನ್ನು ಸಾಧ್ಯ ಮಾಡಿ ತೋರಿಸುವಂಥ ನನ್ನ ತಂದೆ ಗುರು ರಾಯರು. ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ತುಂಬು ಹೃದಯದ ಧನ್ಯವಾದಗಳು. ರಾಯರು ನಿಮ್ಮೆಲ್ರಿಗೂ ಸುಖ ಶಾಂತಿ ನೆಮ್ಮದಿ ಆಯುಸ್ಸು ಆರೋಗ್ಯ ಭಾಗ್ಯ ಕೊಟ್ಟು ಕಾಪಾಡಲಿ.